ಹಲೋ ನಮಸ್ಕಾರ ಎಲ್ಲರೂ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ ಆ್ಯಂಡ್ ಲೈಟ್ ಲ್ಯಾಂಗ್ವೇಜ್ ಹೀಲರ್ ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ರೀಡರ್ ಆ್ಯಂಡ್ ಅಕಾಶಿಕ್ ರೆಕಾರ್ಡ್ ಹೀಲರ್ ಆ್ಯಂಡ್ ಎನರ್ಜಿ ಹೀಲರ್ ಮೇನ್ಲಿ ಫಾರ್ ಪೆಟ್ಸ್, ಲೈಟ್ ಲ್ಯಾಂಗ್ವೇಜ್. ಓಕೆ, ಸೊ ಇವತ್ತು ನಾನು ಮಾಡೋ ಟಾಪಿಕ್ಗೆ ಬಂದ್ಬಿಟ್ಟು ಅಬೌಟ್ ನಿಮ್ಮ ಲವ್ ಲೈಫ್ ಬಗ್ಗೆ. ಓಕೆ, ಲಿಟ್ರಲಿ ಲವ್ ಲೈಫ್ ಬಗ್ಗೆ, ಮ್ಯಾರೇಜ್ ಆಗಿರ್ಬೋದು ಅಥವಾ ಇನ್ ರಿಲೇಷನ್ಶಿಪ್ ಆಗಿರ್ಬೋದು. ಓಕೆ, ಆರ್ ಮೇ ಬಿ ಸಿಂಗಲ್ಸ್ಗೇನಾದರೂ ಮೆಸೇಜ್ ಬಂದರೂ ಕೂಡ ನಾನು ಹೇಳ್ತೇನೆ. ಓಕೆ, ಸೊ ಇಟ್ಸ್ ಅಬೌಟ್ ನಿಮ್ಮ ಲವ್ ಲೈಫ್ ಬಗ್ಗೆ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಲವ್ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂತ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಾನು 2 ಕಾರ್ಡ್ ತೊಗೊಳ್ಳಲ್ಲ ಬಿಕಾಸ್ ಐ ವಾಸಂಟ್ ರೆಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಣ್ಬಿಟ್ಟು ನೋಡು, ಹತ್ರ ಮಾಡಬೇಡ. ಓಕೆ, ಸ್ವಲ್ಪ ಮಿಸ್ಟೀರಿಯಸ್ ಎನರ್ಜಿ ಅನ್ನೋದಿದೆ ನಿಮ್ಮ ಲವ್ ಲೈಫ್ನಲ್ಲಿ ಅಥವಾ ನಿಮ್ಮ ಮ್ಯಾರೇಜ್ ಲೈಫ್ನಲ್ಲಿ. ದಿಸ್ ಸಮ್ ಕೈಂಡ್ ಆಫ್ ಮಿಸ್ಟೀರಿಯಸ್ ಎನರ್ಜಿ. ಸಿಂಗಲ್ಸ್ಗೂ ಅಪ್ಲೈ ಆಗುತ್ತೆ ಮಿಸ್ಟೀರಿಯಸ್ ಎನರ್ಜಿ. ಓಕೆ, ಇನ್ನೊಂದು ಕಾರ್ಡ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ವಾವ್, ನಾನು ಹೇಳಿಲ್ಲ ಮಿಸ್ಟೀರಿಯಸ್ ಎನರ್ಜಿ ಇದೆ ನಿಮ್ಮ ಲವ್ ಲೈಫ್ನಲ್ಲಿ ಅಥವಾ ಮ್ಯಾರೇಜ್ ಲೈಫ್ ಅಥವಾ ಸಿಂಗಲ್ಸ್ ಲೈಫ್. ಸಿಂಗಲ್ಸ್ ಆಗಿದ್ದರೆ, ನೀವು ಅಕಸ್ಮಾತ್ ಸಿಂಗಲ್ ಆಗಿದ್ದರೆ ನೀವು ತುಂಬ ವೇಟ್ ಮಾಡ್ತಾಯಿದ್ದೀರಾ, ಬಟ್ ನೀವು ಇಷ್ಟಪಡುವಂಥವ್ರು ಬರ್ತಾಯಿಲ್ಲ, ಸಿಗ್ತಾಯಿಲ್ಲ. ದಿಸ್ ಸಮಥಿಂಗ್ ಮಿಸ್ಟೀರಿಯಸ್. ಓಕೆ, ನಿಮ್ಮ ಸಿಂಗಲ್ ಲೈಫ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಆರ್ ಇನ್ ಯೋರ್ ಮ್ಯಾರೇಜ್ ಲೈಫ್ ಕೂಡ ಆಗಿರ್ಬೋದು. ದಿಸ್ ಸಮಥಿಂಗ್ ಮಿಸ್ಟೀರಿಯಸ್ ಇದೆ. ಖಂಡಿತ. ಓಕೆ, ಸೊ ನಿಮ್ಮ ಕಾರ್ಡ್ ನಂಬರ್ 1. ಓಕೆ, 4 ಆಫ್ ಕಪ್ಸ್. ಓಕೆ, ಆಮೇಲೆ ಪೇಜ್ ಆಫ್ ಕಪ್ಸ್. ಆಫರ್, ಎಸ್, ನಾನು ಹೇಳಿಲ್ವಾ ನೀವು ವೇಟ್ ಮಾಡ್ತಾಯಿದ್ದೀರಾ ಬಟ್ ಬರ್ತಾಯಿಲ್ಲ ಅಂತ. ಬಿಕಾಸ್ ಯು ಆರ್ ಚೂಸಿಂಗ್ ದ ರಾಂಗ್ ಪರ್ಸನ್ ಆ್ಯಂಡ್ ವಿ ಹ್ಯಾವ್ ದ 5 ಆಫ್ ವಾಂಡ್ಸ್. ಓಕೆ, ಸೊ ಈ ಕಾರ್ಡ್ ಕಾಂಬಿನೇಷನ್ಸ್ನಲ್ಲಿ ಒಂದು ನಿಮ್ಗೇನು ನೋಡಬೇಕು ಅದನ್ನು ನೀವು ನೋಡ್ತಾ ಇಲ್ಲ. ಓಕೆ, ಸೊ ಅದೇನು ಅಂತ ನಿಮಗೆ ಗೊತ್ತಿರುತ್ತೆ ಪರ್ಸ್ನಲಾಗಿ ಏನದು ಅಂತ. ಸೊ ನೀವೇನು ನೋಡಬೇಕು ಅದನ್ನು ನೀವು ನೋಡ್ತಾ ಇಲ್ಲ. ಓಕೆ, ಬಟ್ ನೀವು ಒಂಥರ ರಿಜೆಕ್ಷನ್ ಮೋಡ್ನಲ್ಲೂ ಇದ್ದೀರಾ ಆ್ಯಂಡ್ ಯು ಆರ್ ಚೂಸಿಂಗ್ ನಾಟ್ ಟು ಸಿ. ನಾನು ಅದು ನೋಡಬಾರ್ದು ಅಂತ ಕೂಡ ನೀವು ಚೂಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮ್ಮ ತಲೆಯಲ್ಲಿ ತುಂಬ ಥರ ಥಾಟ್ಸ್ ಕೂಡ ಬರ್ತಿದೆ. ಲೈಕ್ ನೀವು, ಓಕೆ, ನನಗೆ ಹೇಳ್ತಾ ಇದ್ದಾರೆ ನೀವು ಯಾರಾದರೂ ಒಬ್ಬರನ್ನ ಇಷ್ಟಪಡ್ತಾಯಿದ್ರೆ ಅವ್ರನ್ನ ಇಷ್ಟಪಡೋವಂಥವ್ರು ಕೂಡ ಬೇರೆ ಕಡೆ ಇದ್ದಾರೆ. ಓಕೆ, ಸೊ ಇಟ್ಸ್ ಲೈಕ್ ನೀವು ಒಂಥರ ಕಾಂಪಿಟಿಷನಲ್ಲಿ ಇದ್ದಂಗೆ, ಯಾರು ಈ ಪರ್ಸನ್ನ ವಿನ್ ಆಗ್ತಾರೆ ಅಂತ. ಆ್ಯಂಡ್ ನೀವು ಆಫರ್ ಮಾಡಿದರೂ ಕೂಡ ನಿಮ್ಗೆ ಆ ಕಡೆಯಿಂದ ಏನೂ ರಿಸಲ್ಟ್ ಬಂದಿಲ್ಲ ಇನ್ನು, ಬಿಕಾಸ್ ಮಿಸ್ಟೀರಿಯಸ್ ಎನರ್ಜಿ. ಅಥವಾ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಸರಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಅವ್ರು ಸ್ವಲ್ಪ ದೂರ ಆಗಿದ್ದಾರೆ, ಅಥವಾ ಕೋಪ ಮಾಡ್ಕೊಳ್ಳೋದು, ರಗಳೆ ಆಡೋದು ನಿಮ್ಮೊಟ್ಟಿಗೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಮಿಸ್ಟೀರಿಯಸ್ ಎನರ್ಜಿ. ಇದು ನೀವು ಅಥವಾ ನೀವು ಪಾರ್ಟ್ನರು ಎಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅಂದರೆ, ಅದೇ ಲಿಟ್ರಲಿ ಮೆಂಟಲ್ ಲೆವೆಲ್ ಫೈಟಿಂಗ್ ಇದು. ಓಕೆ, ಡಿಸ್ಟರ್ಬ್ ಆಗಿದ್ದೀರಾ ಅಂದರೆ ನಿಮಗೆ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ಒಂದು ಆಫರ್ ಕೊಡ್ತಾಯಿದ್ರು ಕೂಡ ನೀವು ರೆಡಿ ಇಲ್ಲ ಇಸ್ಕೊಳ್ಳೋಕ್ಕೆ, ನೀವು ರಿಜೆಕ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮ್ಮ ಹತ್ರ ಇರೋ ಖುಷಿನೂ ಕೂಡ ನೀವು ಸುಖವಾಗಿ ನೀವು ಒಂದೇ ಖುಷಿನ ಕೌಂಟ್ ಮಾಡ್ತಾಯಿಲ್ಲ, ನಿಮ್ಮ ಬ್ಲೆಸ್ಸಿಂಗ್ಸ್ನ ನೀವು ಕೌಂಟ್ ಮಾಡ್ತಾಯಿಲ್ಲ. ನಿಮ್ಮ ಹಾರ್ಟ್ ಪೂರ ಹಾರ್ಟ್ ಚಕ್ರ ಫುಲ್ ಏರುಪೇರಾಗಿದೆ. ನಿಮ್ಮ ಹಾರ್ಟ್ ಚಕ್ರಲ್ಲಿ ಡೌಟ್ ಇದೆ, ಈಗೋ ಇದೆ, ಜಗಳ ಜಾಸ್ತಿ ಆಡ್ತಿದ್ದೀರಾ. ಏನಕ್ಕೆ, ಯಾರು, ಎಲ್ಲಿಗೆ, ಈ ಥರ ಪ್ರಶ್ನೆಗಳು ಕೇಳೋದು ಜಾಸ್ತಿ ಆಗ್ತಿದೆ. ಓಕೆ, ಸರಿ, ಬೇರೆ ಏನಾದರೂ ಮೆಸೇಜಸ್ ಇದೆಯಾ? ನಾನು ಸೊಲ್ಯೂಷನ್ ಹೇಳ್ತೀನಿ,
ಓಕೆ, ಅದಕ್ಕೂ ಕೆಲವು ಮೆಸೇಜ್ ಬಂತು ನನಗೆ ಬಿಹೈಂಡ್ ದ ಕ್ಯಾಮ್ರಾ ಮುಂದೆ ಬರೋ ಮುನ್ನ ಫಾರ್ ಟ್ಯಾರೋ ನಾನು ಐ ಡೂ ಅ ಲಾಟ್ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ. ಓಕೆ, ಸೊ ಅದ್ರಲ್ಲಿ ಸ್ವಲ್ಪ ಮೆಸೇಜಸ್ ಬಂತು, ಸೊ ನಾನು ಅದ್ರ ಪ್ರಕಾರನೇ ಹೋಗ್ತೇನೆ. ಓಕೆನಾ? ಸೊ ಲೆಟ್ಸ್ ಸಿ ನಿಮ್ಮ ಲವ್ ಲೈಫ್ನಲ್ಲಿ ಎನಿ ಬೇರೆ ಏನಾದರೂ ಓಕೆ, ರ್ಯಾಪಿಡ್ ಚೇಂಜಸ್ ತಕ್ಷಣ ಅಂದರೆ ತಕ್ಷಣ ಈ ಚೇಂಜಸ್ ಎಲ್ಲ ಆಗೋಕ್ಕೆ ಶುರು ಆಗೋಯ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಿನ್ನೆ ರಾತ್ರಿ ಚೆನ್ನಾಗಿದ್ರು, ಬಟ್ ಇವತ್ತು ಬೆಳಿಗ್ಗೆ ಚೇಂಜ್ ಆಗೋದ್ರು, ಆ ಥರ. ಥ್ಯಾಂಕ್ ಯು. ಓಕೆ, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಫೋರ್ತ್. ಓಕೆ, 4 ಕಾರ್ಡ್. ಹಾರ್ಮನಿ, ಎಸ್. ಒಬ್ರಿಗೊಬ್ರು ಅಂದರೆ ಮುಂಚೆ ಚೆನ್ನಾಗಿದ್ರಿ, ಬಟ್ ಇವಾಗ ಅಷ್ಟು ಹೊಂದಾಣಿಕೆ ಅಂತಾರಲ್ಲ, ಅದು ಮಿಸ್ ಆಗ್ತಿದೆ. ವಿತ್ ದಿಸ್ ಸ್ಪ್ರೆಡ್ಸ್ ಆ್ಯಂಡ್ ದಿಸ್ ಕಾರ್ಡ್ ಐ ಡೂ ಸಿ ನೀವು ವೈಬ್ರೇಷನ್ಸ್ ಲೆವೆಲಲ್ಲಿ ಒಬ್ಬರು ತುಂಬ ಕೆಳಗೆ ಅಂದರೆ ವೈಬ್ರೇಷನ್ಸ್ ಕಮ್ಮಿ ಆಗ್ತಾಯಿದೆ. ಓಕೆ, ಯಾವಾಗಲೂ ವೈಬ್ರೇಷನ್ಸ್ ಹೈ ಇದ್ದಷ್ಟು ಒಳ್ಳೆಯದು. ಸೊ ದೇರ್ ಇಸ್ ನೋ ಹಾರ್ಮನಿ. ಓಕೆ, ದ ಚೈನ್ ಐ ಟೋಲ್ಡ್ ಯು, ಚೈನಾಗಿ ಕಟ್ಟಾಗ್ದಂಗೆ ಯಾಕೆ, ಏನು, ಎಲ್ಲಿ, ಯಾರು, ಎಷ್ಟೊತ್ತು ಅಂತ ತುಂಬ ವೈಯಿಂದ ಶುರುವಾಗುವಂಥ ಕನ್ನಡ ಪದಗಳು ತುಂಬ ಕ್ವೆಶನ್ಸ್ ಮಾಡೋದು. ಲಿಟ್ರಲಿ ನೀವು ಮನ್ಸನ್ನೇ ಕಟ್ಟಾಕಿರಂಗೆ. ಅದಕ್ಕೆ ನೀವು ರೆಡಿ ಇಲ್ಲ ಬೇರೆ ಯಾವುದೇ ಥರದ್ದು ಒಂದು ಬ್ಲೆಸ್ಸಿಂಗ್ನ ಕೌಂಟ್ ಮಾಡೋಕ್ಕಾಗಲಿ ರಿಸೀವ್ ಮಾಡೋಕ್ಕಾಗಲಿ ನೀವು ರೆಡಿ ಇಲ್ಲ. ಬಿಕಾಸ್ ನಿಮ್ಮ ಹಾರ್ಟ್ ಚೈನ್ ಕಮಿಟ್ಮೆಂಟ್, ಯು ಆರ್ ವೇಟಿಂಗ್ ಫಾರ್ ಕಮಿಟ್ಮೆಂಟ್. ನೋಡಿ, ಇಲ್ಲೂ ಕೂಡ ಅದೇ ಹೇಳಿದ್ದು, ನೀವು ಕಮಿಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಒಂದು ಪ್ರಾಮಿಸ್ ಅಂತ, ವಾಪಸ್ ನಮ್ಮ ಜೀವನ ಹೆಂಗಿತ್ತೋ ಹಾಗೇ ಆಗಲಿ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಬಟ್ ಅದನ್ನು ಆಗ್ತಿಲ್ಲ, ಬಿಕಾಸ್ ಕಂಡೀಷನ್ಸ್ ಇದೆ. ಓಕೆ, ಸಾರಿ. ನಿಮಗೆ ಬೇಕಾಗಿರೋದು ಅನ್ಕಂಡೀಷನಲ್ ಲವ್, ಅಂದರೆ ಲೈಕ್ ಪ್ಯೂರ್ ಟ್ರೂ ಲವ್ ಅಂತ. ಬಟ್ ನಿಮಗೆ ಡೌಟು. ಓಕೆ, ಕಮಿಟ್ಮೆಂಟ್ ಕಾಯ್ತಾ ಇದ್ದೀರಾ, ಅನ್ಕಂಡೀಷ್ನಲ್ ಲವ್ ಬೇಕು ನಿಮಗೆ, ಬಟ್ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ನೀವು ಒಂದೇ ವೈಬ್ರೇಷನ್ನಲ್ಲಿ ಇಲ್ಲ. ಆ್ಯಂಡ್ ನೀವು ಒಬ್ರಿಗೊಬ್ರು ಹಾರ್ಮೋನಿನಲ್ಲಿ ಮುಂಚೆ ಇದ್ರಿ, ಬಟ್ ಇವಾಗಿಲ್ಲ. ಲೈಕ್ ಆಲ್ ಆಫ್ ಎ ಸಡನ್ ಚೇಂಜ್ ಆಗೋಯ್ತು. ನೀವೆಷ್ಟೇ ಪ್ರೀತಿ ಕೊಟ್ರು ಇನ್ ರಿಟರ್ನ್ ನಿಮಗೆ ಸಿಗ್ತಾ ಇಲ್ಲ. ನೀವೆಷ್ಟೇ ನಂಬಿಕೆ ಕೊಟ್ರು ಇನ್ ರಿಟರ್ನ್ ನಿಮ್ಮ ಮೇಲೆ ಅವ್ರು ನಂಬ್ತಾ ಇಲ್ಲ. ದಸ್ ಟ್ರಸ್ಟ್ ಇಶ್ಯೂಸ್ ಕೂಡ ಇದೆ ಇಲ್ಲಿ. ಕಮಿಟ್ಮೆಂಟ್ ಅಂದರೆ ಸಿಂಗಲ್ಸ್ ಆದರೆ ಯು ಆರ್ ವೇಟಿಂಗ್. ಲವ್ ರಿಲೇಷನ್ಶಿಪ್ ಆದ್ರೂ ನೀವು ವೇಟಿಂಗ್ ಟು ಕನ್ವರ್ಟ್ ದಟ್ ಲವ್ ಟು ಮ್ಯಾರೇಜ್ ಅಂತ. ಮ್ಯಾರೇಜ್ ಆಗಿದ್ದರೆ ಇಟ್ಸ್ ವಾಪಸ್ ಅದೇ ಥರ ಸ್ಟಾರ್ಟಿಂಗಲ್ಲಿ ನೀವು ಹೆಂಗಿದ್ರು ಕಮಿಟೆಡ್ ಪರ್ಸನ್, ಒಬ್ರಿಗೊಬ್ರ ಜೊತೆ ಅನ್ಕಂಡೀಷ್ನಲ್ ಲವ್ ಆಗಿ, ಲೈಕ್ ನೋ ಬೌಂಡ್ರಿ, ಎಲ್ಲ ಶೈನಿ ಆ ಥರ ಒಂದು ಖುಷಿಯಾಗಿರೋಂಥ ಸಮಯ ಸಂದರ್ಭ ವಾಪಸ್ ಬರಲಿ ಅಂತ ನೀವು ಕಾಯ್ತಾ ಇದ್ದೀರಾ. ಬಟ್ ದೇರ್ ಈಸ್ ಸಮಥಿಂಗ್ ಮಿಸ್ಟೀರಿಯಸ್ ಇಲ್ಲಿ. ಓಕೆ, ಸೊ ಸೊಲ್ಯೂಷನ್ ನನಗೆ ಗೊತ್ತು. ಓಕೆ, ಬಟ್ ಐ ಆಸ್ಕ್ ಟ್ಯಾರೋ ಇಫ್ ಐ ಕ್ಯಾನ್ ಟೆಲ್ ಯು. ನಾನು ಟ್ಯಾರೋನ ಕೇಳ್ತೀನಿ, ಬಿಕಾಸ್ ನನಗೆ ಸ್ಟ್ರಿಕ್ಟಾಗಿ ಒಂದು ಡೌನ್ಲೋಡ್ ಆಯಿತು. ಓಕೆ, ಸೊ ಅದರದ್ದು ಎಗೇನ್ಸ್ಟ್ ನಾನು ಹೋಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್. ಕಾರ್ಡ್ ಎಗ್ರಿದು 2 ಆಫ್ ವಾಂಡ್ಸ್. ಓಕೆ, ಸೊ ನಿಮಗೆ ಸೊಲ್ಯೂಷನ್ ನಾನು ಇವಾಗ ಹೇಳಲ್ಲ, ಬಿಕಾಸ್ ಐ ವಿಲ್ ನಾಟ್ ಟೆಲ್. ನಾನು ಹೇಳಂಗಿಲ್ಲ ಇವಾಗ ನಿಮಗೆ ಸೊಲ್ಯೂಷನ್. ಓಕೆ, ಬಿಕಾಸ್ ಆ್ಯಸ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಇಟ್ಸ್ ನಾಟ್ ರಿಕ್ವೈರ್ಡ್. ನಿಮ್ಗೆ ಹಂಗೆ ಏನಾಗ್ತಿದೆ ಏನೋ ಅಂತ ಗೊತ್ತಾಗಬೇಕಂದ್ರೆ ದಯವಿಟ್ಟು ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ನಿಮ್ಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತು ಅಂದರೆ ಐ ಟೆಲ್ ಯು ದ ಸೊಲ್ಯೂಷನ್ಸ್ ಏನಿದೆ ಅಂತಲೂ ಹೇಳ್ತೀನಿ. ಆ್ಯಂಡ್ ಆಸ್ ಟ್ಯಾರೋ ಸೆಡ್, ಡೋಂಟ್ ಗಿವ್ ಸೊಲ್ಯೂಷನ್. ಸೊ ನಾನು ಸೊಲ್ಯೂಷನ್ ಕೊಡೋಕ್ಕೆ ಜನರಲ್ ರೀಡಿಂಗ್ನಲ್ಲೇ ನಾನು ಸೊಲ್ಯೂಷನ್ ಕೊಡೋಕ್ಕಾಗೋದಿಲ್ಲ. ಓಕೆ, ಸಾರಿ, ಬಟ್ ಇಷ್ಟು ನಡೀತಿದೆ ನಿಮ್ಮ ಲವ್ ಲೈಫಲ್ಲಿ. ಆ್ಯಂಡ್ ದೇರ್ ಸಮಥಿಂಗ್ ಮಿಸ್ಟೀರಿಯಸ್ ಆಲ್ಸೋ. ದೇರ್ ಸಮಥಿಂಗ್ ಮಿಸ್ಟೀರಿಯಸ್. ಏನೋ ಒಂದಿದೆ, ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಬೆನ್ನ ಹಿಂದೆ ನಡೀತಿದೆ. ಆ್ಯಂಡ್ ನಾನೇನು ಹೇಳ್ಬಾರ್ದು, ಬಟ್ ಹೇಳಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನನಗೆ. ಸೊ ಓಕೆ, ಸೊ ನಿಮಗಿದು ರೆಸೊನೇಟ್ ಆಯಿತು ಅಂದರೆ ನೀವು ನನ್ನ ನಂಬರ್ ಇರುತ್ತೆ, ನೀವು ಪರ್ಸ್ನಲ್ ರೀಡಿಂಗ್ ತೊಗೊಬೋದು. ಓಕೆ, ಆ್ಯಂಡ್
ಅದ್ರಲ್ಲಿ ನಾನು ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ ಆ್ಯಂಡ್ ಆಕಾಶಿಕ್ ರೀಡಿಂಗ್ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಯುವರ್ ಲವ್ ಲೈಫ್. ಇಷ್ಟು ನಡೀತದೆ. ಸೊಲ್ಯೂಷನ್ ಹೇಳಬೇಡ ಅಂತ ಟ್ಯಾರೋ ಹೇಳಿದ್ರು, ಸೊ ನಾನು ಹೇಳೋಕ್ಕೆ ಹೋಗಲ್ಲ ಸೊಲ್ಯೂಷನ್. ಓಕೆ, ನಾನು ಆ್ಯಸ್ ಎ ರೆಸ್ಪೆಕ್ಟ್ ನಾನು ಇಲ್ಲಿರ್ತೀನಿ ವಾಪಸ್ಸು. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ರೀಡಿಂಗ್ ನೋಡಿದ್ದಕ್ಕೆ. ಆ್ಯಂಡ್ ಐ ಹೋಪ್ ನಿಮ್ಮ ಲವ್ ಲೈಫ್ ಬೇಗ ಸರಿ ಹೋಗಲಿ ಅಂತ. ಓಕೆ, ಸೊ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಒಳ್ಳೆಯದು. ಓಕೆ, ಯಾಕಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇಲ್ಲ ನನಗಿಷ್ಟೇ ಸಾಕು ಹೆಂಗೋ ನೋಡ್ಕೊತೀನಿ ಅಂತಂದರೆ ನಿಮ್ಮ ಫ್ರೀ ವಿಲ್ ಅದು. ಓಕೆ, ನಿಮ್ಮ ಫ್ರೀ ವಿಲ್. ಓಕೆ, ಎಸ್, ಯಾ, ಅಷ್ಟೇ, ಇನ್ನೇನಿಲ್ಲ ಫ್ರೆಂಡ್ಸ್ ಹೇಳೋಕ್ಕೆ. ಸೊ ನಿಮ್ಮ ಲವ್ ಲೈಫ್ ಈ ಥರ ಇದೆ. ಬೀಟ್ ನೀವು ಸಿಂಗಲ್ ಆಗಿರ್ರಿ, ರಿಲೇಷನ್ಶಿಪ್ಪಲ್ಲಿರಲಿ, ಅಥವಾ ನೀವು ಮ್ಯಾರೇಜ್ ಆಗಿರ್ಬೋದು. ಓಕೆ, ನಿಮ್ಮ ರಿಲೇಷನ್ಶಿಪ್ ಈ ಥರ ಇದೆ. ನಿಮ್ಮ ಲವ್ ಲೈಫ್ ಟೋಟಲ್ ವೈಬ್ರೇಷನ್ಸ್ ಈ ಥರ ಇದೆ. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವಂಶಿ ಪೂಜಾ ಈ ಕಡೆಯಿಂದ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್ ಬಾಯ್. ನಮಸ್ಕಾರ.